ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೃಷಿ ಭೂಮಿ ಮತ್ತು ಕಾನೂನು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಕೃಷಿ ಅಂದ್ರೆ ಏನು, ಕೃಷಿ ಭೂಮಿ ಅಂದ್ರೆ ಏನು, ಮುಂಚಿನ ಅಮೆಂಡ್ಮೆಂಟ್ ಆಕ್ಟ್ ಯಾವ ರೀತಿ ಆಗಿತ್ತು, ಇತ್ತೀಚೆಗಷ್ಟೇ ಜಾರಿಗೊಳಿಸಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕಾಗತ್ತೆ, ಜೊತೆಗೇನು ಅಂತ ಹೇಳಿದ್ರೆ ಈ ಕೃಷಿ ಭೂಮಿಯನ್ನ ಯಾರು ಖರೀದಿ ಮಾಡಬಹುದು, ಯಾರು ಖರೀದಿ ಮಾಡಬಾರದು, ಈ ಕೃಷಿ ಭೂಮಿಯಿಂದಾಗಿ ಅಥವಾ ಕೃಷಿ ಭೂಮಿಯ ಖರೀದಿಯಿಂದಾಗಿ ಯಾರಿಗೆ ಲಾಭವಿದೆ, ಯಾರಿಗೆ ನಷ್ಟವಿದೆ, ಈ ಎಲ್ಲಾ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ತಿಳಿ ಹೇಳ್ತಾ ಇದ್ದೀವಿ. ಬನ್ನಿ, ಹಾಗಿದ್ರೆ ತಡ ಯಾಕೆ, ಇವತ್ತಿನ ಕಾರ್ಯಕ್ರಮಕ್ಕೆ ಈ ಎಲ್ಲಾ ವಿಚಾರಗಳನ್ನ ತಿಳಿ ಹೇಳಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಅಡ್ವೊಕೇಟ್ ಕೆ ನಾಗಭೂಷಣ್ ರೆಡ್ಡಿ ಅವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಅಂದ್ರೆ ಏನು ಅಥವಾ ಕೃಷಿ ಭೂಮಿ ಅಂದ್ರೆ ಏನು, ಇದ್ರ ಬಗ್ಗೆ ಮಾಹಿತಿಯನ್ನ ಮೊದಲನೇದಾಗಿ ಪಡ್ಕೊಂಡ್ಬಿಡೋಣ. ಸರ್, ಮೊದಲನೇದಾಗಿ ಈ ಕೃಷಿ ಭೂಮಿ ಅಂದ್ರೆ ಏನು ಹೇಳ್ತೀರಾ? ಮೇಡಮ್, ಕೃಷಿ ಭೂಮಿ ಅಂದ್ರೆ ಕೃಷಿ ಭೂಮಿ ಅಕ್ವಾಕಲ್ಚರ್, ಹಾರ್ಟಿಕಲ್ಚರ್, ರೈಸಿಂಗ್ ಆಫ್ ಕ್ರಾಪ್ಸು, ಗ್ರಾಸು ಆರ್ ಗಾರ್ಡನ್ ಪ್ರೊಡ್ಯೂಸು, ಡೈರಿ ಫಾರ್ಮಿಂಗು, ಪೌಲ್ಟ್ರಿ ಫಾರ್ಮಿಂಗು, ಗ್ರೇಜಿಂಗು, ಇದೆಲ್ಲ ಸೇರಿದ್ರೆ ಕೃಷಿ ಒಳಗೆ ಬರುತ್ತೆ. ವೀಕ್ಷಕರೇ, ಕೃಷಿ ಅಂದ್ರೆ ಏನು ಅಥವಾ ಕೃಷಿ ಭೂಮಿ ಅಂದ್ರೆ ಏನು, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾಯ್ತು. ಇನ್ನು ಈ ಕೃಷಿ ಭೂಮಿನ ಮುಂಚಿನ ದಿನಗಳಲ್ಲಿ ಯಾರು ಕೊಂಡ್ಕೊಳ್ಬಹುದಾಗಿತ್ತು, ಹಾಗೆ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ತಿದ್ದುಪಡಿಯನ್ನು ಹೊರಡಿಸಿದೆ, ಒಂದು ಕಾನೂನನ್ನ ಜಾರಿಗೆ ತಂದಿದೆ. ಆ ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ರೀತಿ ಆಗಿರುತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗತ್ತೆ. ಸರ್, ಈಗಿನ ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ, ಮುಂಚೆ ಏನಿತ್ತು? ಮೇಡಮ್, ಮುಂಚೆ ಇದು ಆ್ಯಕ್ಚುಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು 1961ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂತ ತಂದರು. ಏನಕ್ಕೆ ಅಂದರೆ ಯಾರು ಅಗ್ರಿಕಲ್ಚರ್ ಲ್ಯಾಂಡ್ ಮಾರಬೇಕು, ಯಾರು ಉಳಿಸ್ಕೋಬೇಕು, ಯಾರು ಖರೀದಿ ಮಾಡಬೇಕು ಅನ್ನೋದಕ್ಕೆ ರಿಫಾರ್ಮ್ಸ್ ತಂದರು ಅಗ್ರಿಕಲ್ಚರ್ ಲ್ಯಾಂಡ್. ಅದರಲ್ಲಿ ಏನು ಮೊದಲು ಬಂದಾಗ ಏನಿತ್ತು ಅಂತಂದರೆ ಆವರೇಜ್ ಇನ್ಕಮ್, ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಕೊಡಬೇಕಂದ್ರೆ ನೀನು ಅಗ್ರಿಕಲ್ಚರಿಸ್ಟ್ ಆಗಿರಬೇಕು, ಯು ಶುಡ್ ಓನ್ ದಿ ಪಾಣಿ, ನಿಮ್ಮ ಹೆಸರಲ್ಲಿ ಪಾಣಿ ಇರಬೇಕಾಗಿತ್ತು. ರೆಕಾರ್ಡ್ ಆಫ್ ರೈಟ್ಸ್ RTC ಅಂತ ಇರುತ್ತೆ, ಅದನ್ನು ಪಾಣಿ ಅಂತಾರೆ, ಅದು ತಮ್ಮ ಹೆಸರಲ್ಲಿ ಇರಬೇಕಾಗಿತ್ತು. ಆಮೇಲೆ ತಮ್ಮ ಇನ್ಕಮ್ಮು 3 ವರ್ಷಕ್ಕೆ ಆವರೇಜ್ 6 lakhsಗಿಂತ ಜಾಸ್ತಿ ಇರಬಾರ್ದಾಗಿತ್ತು. ಅದರ್ ದೆನ್ ದಿಸ್ ಅಗ್ರಿಕಲ್ಚರ್ ರಿಸೋರ್ಸಸ್ ಆವಾಗ ತೊಗೊಂಬರ್ಬೋದಿತ್ತು. ಆಮೇಲೆ 5 ವರ್ಷದಿಂದ ಈ ಇನ್ಕಮನ್ನು 25 ಲಕ್ಷಕ್ಕೆ ರೈಸ್ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಏನು, ಅದರ್ ದೆನ್ ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ದಿ sources other than the agriculture, 25 lakhs 3 years average, 25 lakhs ಅಂದ್ರೆ 75 lakhsಗೆ ಆವರೇಜ್ ಒಳಗಿರಬೇಕು. ಅವ್ರು ಮಾತ್ರ ಅಗ್ರಿಕಲ್ಚರ್ ಲ್ಯಾಂಡ್ ಕೊಳ್ಬೋದಿತ್ತು ಅಂತ ಇತ್ತು. ಮೊನ್ನೆ 13th July 2020ನಲ್ಲಿ ಅಮೆಂಡ್ಮೆಂಟ್ ಹ್ಯಾಸ್ ಬೀನ್ ಮೇಡ್. ಅಮೆಂಡ್ಮೆಂಟ್ ಮಾಡಿದ್ರು. ಏನಕ್ಕೆ? ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961ಗೆ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಯಾರಾದರೂ ಪರ್ಚೇಸ್ ಮಾಡ್ಬೋದು ಅಗ್ರಿಕಲ್ಚರ್ ಲ್ಯಾಂಡ್ನ, ಇರ್ರೆಸ್ಪೆಕ್ಟಿವ್. ನೀವು ಇಂಡಸ್ಟ್ರಿಯಲಿಸ್ಟ್ ತಗೋಬೋದು, anybody can purchase. You need not to be agriculturist now. Okay. ಈ ರೀತಿಯಾದಂಥ ಕಾನೂನು ಜಾರಿಯಾಗಿದೆ. ಈಗ ಜಾರಿ ಆಯಿತು. 13 ಜುಲೈ 2020ರಲ್ಲಿ ಕರ್ನಾಟಕ ಸರ್ಕಾರ ಅಮೆಂಡ್ಮೆಂಟ್ ಮಾಡಿದ್ರು, ಆಕ್ಟ್ಗೆ ಕಾನೂನು ಮಾಡಿದ್ರು, ಯಾರಾದರೂ ತಗೋಬೋದು, ಎನಿಬಡಿ ಕ್ಯಾನ್ ಪರ್ಚೇಸ್. ಅವರು ಹೇಳೋದೇನು, ದೇರ್ ಮೇನ್ ಏಮ್ ಟು ಅಮೆಂಡ್ ದಿಸ್ ಆಕ್ಟ್ ಈಸ್ ಇಂಡಸ್ಟ್ರಿಯಲೈಸೇಷನ್ಗೆ ಉತ್ತೇಜನ ಕೊಡ್ತಕ್ಕಂಥದ್ದು. ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡು ನಾವು ಇಂಡಸ್ಟ್ರಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಏನಾದರೂ ಇಂಡಸ್ಟ್ರೀಸ್ ಮಾಡಲಿ. ಆಮೇಲೆ ಕೆಲವರೆಲ್ಲ ಅಗ್ರಿಕಲ್ಚರ್ ಹಂಗೆ ಇಟ್ಕೊಂಡಿರ್ತಾರೆ, ಮಾರೋದಿಲ್ಲ, ಚಿಕ್ಕದವರೆಲ್ಲ ಇರ್ತಾರೆ, ಅಗ್ರಿಕಲ್ಚರು ಮಾಡೋದಿಲ್ಲ, ಏನು ಮಾಡೋದಿಲ್ಲ. ನಮ್ಮಲ್ಲಿ ಅಗ್ರಿಕಲ್ಚರ್ನ ಲಾಸಸ್ ಬರ್ತಾ ಇದೆ, ಇಂಡಸ್ಟ್ರಿಯಲೈಸೇಷನ್ ಉತ್ತೇಜನ ಕೊಡೋದಕ್ಕೆ ಮಾಡ್ತಾ ಇದ್ದೀವಿ ಅಂತ ಒಂದು ಉದ್ದೇಶದಿಂದ ಅಮೆಂಡ್ಮೆಂಟ್ ತಂದ್ರದು. ಓಕೆ. ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ಅಗ್ರಿಕಲ್ಚರ್ ಲ್ಯಾಂಡ್ನ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿದೆ. ಏನು ತಿದ್ದುಪಡಿ ಮಾಡಿತ್ತು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವ ರೀತಿ ಆಗಿತ್ತು, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾಯ್ತು. ಇನ್ನು ಕೆಲವೊಂದು ದಾಖಲೆಗಳು ಅಗತ್ಯವಾಗತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ನ ತಗೊಳ್ಬೇಕು, ನಾನು ಪರ್ಚೇಸ್ ಮಾಡಬೇಕು ಅಂದರೆ ಯಾವೆಲ್ಲ ದಾಖಲೆಗಳು ಮುಖ್ಯವಾಗತ್ತೆ? ಸರ್, ದಾಖಲೆಗಳು ಅಂತ ಬಂದರೆ ಯಾವ ಮೊದಲು ದಾಖಲೆಗಳ ಬಗ್ಗೆ ತುಂಬ ಎಲ್ಲ ಕೊಡಬೇಕಾಗಿತ್ತು. ನೀವು ಪಾಣಿ ಇರಬೇಕಾಗಿತ್ತು, ಪಟ್ಟೆ ಇರಬೇಕಾಗಿತ್ತು, ಅದೆಲ್ಲ ಇರಬೇಕಾಗಿತ್ತು. ನೀವು ಅಗ್ರಿಕಲ್ಚರಿಸ್ಟ್ ಆಗಬೇಕಾಗಿತ್ತು. ನೀನು ಅಗ್ರಿಕಲ್ಚರಿಸ್ಟ್ ಅನ್ನೋದಕ್ಕೆ ಪಾಣಿ ಕೊಡಬೇಕಾಗಿತ್ತು. ಈಗಂಥದ್ದು ಏನೂ ಇಲ್ಲ. ಈಗ ನೀವು ಒಂದು ಆಧಾರ್ ಕಾರ್ಡು, ಅಡ್ರೆಸ್ ಪ್ರೂಫ್ ಕೊಟ್ಟರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಎನಿಬಡಿ ಎಲ್ಸ್. ಓಕೆ. ಅಗ್ರಿಕಲ್ಚರಿಸ್ಟ್ ಎನಿಬಡಿ ಕ್ಯಾನ್ ಪರ್ಚೇಸ್ ನೌ. ದಟ್ ಇಸ್ ದ ರಿಸ್ಟ್ರಿಕ್ಷನ್ಸ್. ಆ್ಯಕ್ಚುಲಿ ದೀಸ್ ಲ್ಯಾಂಡ್ ರಿಫಾರ್ಮ್ಸ್ ಮಹಾರಾಷ್ಟ್ರ, UP, ಕರ್ನಾಟಕ 3ರಲ್ಲೇ ಇದ್ದಿತ್ತು.
ಅದರಲ್ಲಿ ಇದರಲ್ಲಿ ತೆಗೆದುಬಿಟ್ರು 79A and B. ಮೊದಲು 79 and A and B ಅಂತಂದರೆ ಈ ಯಾರಾದ್ರೂ ಈ ರಿಸ್ಟ್ರಿಕ್ಷನ್ಸನ್ನು ವೈಲೇಟ್ ಮಾಡಿ ಜಮೀನನ್ನು ಕೊಂಡ್ಕೊಂಡ್ಬಿಟ್ಟಿದ್ರೆ 79C ನಲ್ಲಿ ಅವ್ರು ಸರ್ಕಾರಕ್ಕೆ ಮುಟ್ಗೋಲು ಹಾಕ್ಕೊತಾ ಇದ್ರು. ಇವಾಗ ಹಾಕ್ಕೊಳ್ಳಂಗಿಲ್ಲ ಇವಾಗ. ಓಕೆ, ಇನ್ನು ಯಾರು ಎಷ್ಟು ಬೇಕಾದರೂ ಭೂಮಿನ ಕೊಂಡ್ಕೊಳ್ಬಹುದಾ? ಯಾಕಂತ ಹೇಳಿದ್ರೆ ಮುಂಚಿನ ದಿನಗಳಲ್ಲಿ ಕೃಷಿಕರು ಮಾತ್ರ ಕೃಷಿ ಭೂಮಿಯನ್ನು ಕೊಂಡುಕೊಳ್ಬೇಕಾಗಿತ್ತು, ಕೆಲವೊಂದು ದಾಖಲೆಗಳು ಅಗತ್ಯವಿತ್ತು. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಯಾವ ದಾಖಲೆ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ, ಎಷ್ಟು ಭೂಮಿನ ಖರೀದಿ ಮಾಡಿ. ಈಗ ಅಮೆಂಡ್ಮೆಂಟ್ ಆಕ್ಟ್ ನಲ್ಲಿ ಸೆಕ್ಷನ್ 109 ಆಡ್ ಮಾಡಿದ್ರು. ಆ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಒಬ್ಬ ಮನುಷ್ಯ 52 ಎಕರೆ ಇರಿಗೇಟೆಡ್ ಅಗ್ರಿಕಲ್ಚರ್ ಲ್ಯಾಂಡ್ ನ ಇಟ್ಕೋಬಹುದು. ಒಂದು ಫ್ಯಾಮಿಲಿ ಮೀನ್ಸ್ ಹಸ್ಬೆಂಡ್ ಅಂಡ್ ವೈಫ್, ಮೈನರ್ ಚಿಲ್ಡ್ರನ್, ಅನ್ಮ್ಯಾರಿಡ್ ಗರ್ಲ್, ಅನ್ಮ್ಯಾರಿಡ್ ವುಮನ್ ಆ ಮನೆಯಲ್ಲಿದ್ರೆ ಅದನ್ನು ಫ್ಯಾಮಿಲಿ ಅಂತಾರೆ. ಆಲ್ ಮೈನರ್ ಅಂಡ್ ಅನ್ಮ್ಯಾರಿಡ್ ಗರ್ಲ್ ಇದ್ರೆ ಅದನ್ನು ಫ್ಯಾಮಿಲಿ ಅಂತಾರೆ. ಎ ಫ್ಯಾಮಿಲಿ ಕ್ಯಾನ್ ಹೋಲ್ಡ್ 52 acres ಆಫ್ ಇರಿಗೇಟೆಡ್ ಅಗ್ರಿಕಲ್ಚರ್ ಲ್ಯಾಂಡ್, 80 acres ಆಫ್ ಪಾರ್ಟ್ಲಿ ಇರಿಗೇಟೆಡ್ ಲ್ಯಾಂಡ್. 80 ಎಕರೆ ಪಾರ್ಟ್ಲಿ ಇರಿಗೇಟೆಡ್ ಇಟ್ಕೋಬಹುದು, 120 ಎಕರೆ ಡ್ರೈ ಲ್ಯಾಂಡ್ ಇಟ್ಕೋಬಹುದು, 216 ಎಕರೆ ಬ್ಯಾರನ್ ಲ್ಯಾಂಡ್ ಸೈಮಲ್ಟೇನಿಯಸ್ ಆಗಿ ಒಬ್ರು ಇಟ್ಕೋಬಹುದು. ಈ ಫ್ಯಾಮಿಲಿ ಅನ್ನೋದು ಫ್ಯಾಮಿಲಿ ಮೀನ್ಸ್ ಏನ್ ಹೇಳ್ರಿ, ಹಸ್ಬೆಂಡ್ ಅಂಡ್ ವೈಫ್, ಮೈನರ್ ಕಿಡ್ಸ್ ಅಂಡ್ ಅನ್ಮ್ಯಾರಿಡ್ ಗರ್ಲ್. ಅವ್ರು ಇಷ್ಟು ಎಲ್ಲ ಹೋಲ್ಡ್ ಮಾಡ್ಬೋದು ಇವಾಗ ಲ್ಯಾಂಡ್ ಒಂದು ಫ್ಯಾಮಿಲಿ. ಇನ್ನು ಅಗ್ರಿಮೆಂಟ್ ಪ್ರೋಸೆಸ್ಗೆ ಬಂದರೆ ಮುಂಚಿನ ದಿನಗಳಲ್ಲಿ ಏನಿತ್ತು ಅಗ್ರಿಮೆಂಟ್ ಪ್ರೋಸೆಸ್, ಈಗಿನ ದಿನಗಳಲ್ಲಿ ಯಾವ ರೀತಿ ಆಗಿದೆ, ಏನಾದರೂ ಬದಲಾವಣೆ ಆಗಿದೆಯಾ? ಸೊ ನಾನು ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅಂದರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವ ರೀತಿ ಇರುತ್ತೆ ಸರ್? ಹಾಗಿದ್ರೆ ಮೇಡಮ್, ಅಗ್ರಿಮೆಂಟ್ ಅಂದರೆ ಇಟ್ ಇಸ್ ಎ ಸಿವಿಲ್ ಕಾಂಟ್ರಾಕ್ಟ್ ಬಿಟ್ವೀನ್ 2 persons, ಬೈಯರ್ ಅಂಡ್ ದಿ ಸೆಲ್ಲರ್. ಸಿವಿಲ್ ಕಾಂಟ್ರಾಕ್ಟ್, ನಾನು ಜಮೀನು ಮಾರ್ತಾ ಇದ್ದೀನಿ, ನೀನು ತಗೊತಾ ಇದ್ದೀಯಾ ಅಂತ ಅದನ್ನ ಟರ್ಮ್ಸ್ನ ಸ್ಟಾಂಪ್ ಪೇಪರ್ನಲ್ಲಿ ಬರ್ಕೊಳ್ತಕ್ಕಂಥದ್ದು ಅಗ್ರಿಮೆಂಟ್. ಆಮೇಲೆ ರಿಜಿಸ್ಟ್ರೇಷನ್ಗೆ ಹೋದಾಗ ರಿಜಿಸ್ಟ್ರೇಷನ್ನಲ್ಲಿ SR ವ್ಯಾಲ್ಯೂ, ಸಬ್ ರಿಜಿಸ್ಟರ್ ವ್ಯಾಲ್ಯೂ ಅಂತ ಆಯಾ ಏರಿಯಾಗೆ ಫಿಕ್ಸ್ ಮಾಡಿರುತ್ತೆ ಸರ್ಕಾರ. ಆ ಏರಿಯಾದ್ರಲ್ಲಿ ಈಗ 6.5% ಸೈಟ್ಗಾದ್ರೆ, ಜಮೀನಿಗಾದ್ರೆ ಇಷ್ಟಿಷ್ಟು ಅಂತ ಮಾಡಿರ್ತಾರೆ. ಅದನ್ನ ದುಡ್ಡು, ಆ ಹಣನ ನಾವು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ತುಂಬಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು. ಓಕೆ, ಇನ್ನು ಕೃಷಿ ಭೂಮಿನ ನಾನು ಕೊಂಡ್ಕೊಳ್ತೀನಿ, ಆದರೆ ಕೃಷಿ ಮಾಡೋಕ್ಕೆ ಆಗಲ್ಲ, ಅದನ್ನ ನಾನು ಕಮರ್ಷಿಯಲ್ಗೆ ಕನ್ವರ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಏನಾದರೂ ಇದೆಯಾ? ಕೃಷಿ ಭೂಮಿನ ಕಮರ್ಷಿಯಲ್ಗೆ ಮಾಡೋಕ್ಕಾಗಲ್ಲ. ಈಗ ಈ ಅಮೆಂಡ್ಮೆಂಟ್ ಪ್ರಕಾರ ಇಂಡಸ್ಟ್ರಿಯಲೈಸೇಷನ್ಗೆ ಯೂಸ್ ಮಾಡ್ಕೋಬೋದು ನೀವು. ಆಮೇಲೆ ಏನಂದರೆ ಸರ್ಕಾರ 15 ವರ್ಷಕ್ಕೆ ಒಂದ್ಸಲ ಇದು CDP ಅಂತ ಪ್ಲಾನ್ ಮಾಡುತ್ತೆ, ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಸರ್ಕಾರ ಮಾಡುತ್ತೆ. ಅದರಲ್ಲಿ ಯಾವ್ಯಾವ ಏರಿಯಾನ, ಗ್ರೀನ್ ಬೆಲ್ಟ್ ಯಾವುದು, ಅಗ್ರಿಕಲ್ಚರ್ ಲ್ಯಾಂಡ್ ಯಾವುದು, ಆಮೇಲೆ ಎಲ್ಲೋ ಬೆಲ್ಟ್ ಯಾವುದು ಅಂತ ಆ ಥರ ಮಾಡ್ತಾರೆ. ಎಲ್ಲೋ ಬೆಲ್ಟ್ನಲ್ಲಿದ್ರೆ ಅವರು ಸೈಟ್ ಗೀಟು ಎಲ್ಲ ಮಾರಿ ಮಾಡ್ಬೋದು. ಅಗ್ರಿಕಲ್ಚರೇ ಮಾಡಬೇಕು. ಗ್ರೀನ್ ಬೆಲ್ಟ್ ಅಲ್ಲಿದ್ರೆ ಗ್ರೀನ್ ಬೆಲ್ಟ್ ಇರುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ನ ನಾವೇನೋದು ಇಂಡಸ್ಟ್ರಿಯಲೈಸೇಷನ್ಗಾಗಲಿ ಅಥವಾ ಬೇರೆ ಕಮರ್ಷಿಯಲ್ಗಾದರೂ ಯೂಸ್ ಮಾಡಬೇಕಂದ್ರೆ ಸರ್ಕಾರದಿಂದ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಅಂತ ಒಂದು ಪರ್ಮಿಷನ್ ತೊಗೊಂಡ್ಬಿಟ್ಟು ಆಮೇಲೆ ಕನ್ವರ್ಷನ್ ಮಾಡಿಸ್ಕೋಬೇಕು. ಹಾಗೆ ಡೈರೆಕ್ಟಾಗಿ ಮಾಡಂಗೆ ಬರೋದಿಲ್ಲ. ಸರಿ, ಸೊ ಕನ್ವರ್ಷನ್ ಮಾಡಿಸ್ಕೊಳ್ಳುವಾಗ ಸರ್ ಮೊದಲು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕು, ಆಮೇಲೆ ಕನ್ವರ್ಷನ್ ಮಾಡ್ತಾರೆ. ಓಕೆ, ಭೂಮಿನ ನಾನು ಪರ್ಚೇಸ್ ಮಾಡಿ ಇಷ್ಟು ತಿಂಗಳು ಆಗಿರಬೇಕು, ಆಮೇಲೆ ಕನ್ವರ್ಸೇಷನ್ ಆಗುತ್ತೆ ಅಂತ ಆ ಥರದ್ದು ಏನಾದರೂ ರೂಲ್ಸ್? ಆ ಥರದ್ದೇನಿಲ್ಲ. ಆ ಲ್ಯಾಂಡ್ ಆ ಏರಿಯಾದಲ್ಲಿ ಹೇಗಿದೆ ಏನು ಅಂತ ಅವ್ರೇನು ಕಾನೂನು ನೋಡ್ಬಿಟ್ಟು ಎಲ್ಲೋ ಬೆಲ್ಟ್ಗೆ ಹತ್ರ ಇದೆಯಾ, ಇದು ಡೆವಲಪ್ ಆಗೋಗಿದೆಯಾ, ಅಗ್ರಿಕಲ್ಚರ್ ಮಾಡಕ್ಕೆ ಇಲ್ಲಿ ಆಗೋದಿಲ್ವಾ, ಸವಲತ್ತುಗಳಿಲ್ವಾ, ಅದನ್ನ ನೋಡ್ಬಿಟ್ಟು ಅಗ್ರಿಕಲ್ಚರ್ ಬಗ್ಗೆ ಯೂಸ್ ಆಗಲ್ಲ ಈ ಭೂಮಿ ಅಂದ್ರೆ ಕನ್ವರ್ಟ್ ಮಾಡಿ. ಅಗ್ರಿಕಲ್ಚರ್ ಲ್ಯಾಂಡ್ನ ತಗೊಂಡಾಗ ಅದನ್ನು ಕನ್ವರ್ಷನ್ ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಕೃಷಿ ಭೂಮಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಜೊತೆಗೆ ಯಾವ ರೀತಿಯಾದಂತಹ ಕಾನೂನು ಇರುತ್ತೆ ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಕೃಷಿ ಭೂಮಿ ಅಂದ್ರೆ ಏನು, ಯಾರು ಕೊಂಡುಕೊಳ್ಬಹುದು, ಯಾರು ಕೊಂಡುಕೊಳ್ಬಾರ್ದು, ಜೊತೆಲಿ ಈ ಕೃಷಿ ಭೂಮಿಯ ಖರೀದಿಯಿಂದ ಯಾರಿಗೆ ಲಾಭವಿದೆ, ಯಾರಿಗೆ ನಷ್ಟವಿದೆ, ಅಗ್ರಿಮೆಂಟ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಗಿರುತ್ತೆ, ಸೊ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ವಿ. ಇನ್ನು ನಾನು ಕೃಷಿ ಭೂಮಿಯನ್ನು ತಗೊಂಡಿರ್ತೀನಿ, ಆದರೆ ಅಷ್ಟು ಅಮೌಂಟ್ ನನ್ನ ಕೈಯಲ್ಲಿ ಇರೋಲ್ಲ, ಆವಾಗ ನಾನು ಲೋನ್ಗೆ ಅಪ್ಲಿಕೇಬಲ್ ಆಗ್ತೀನಾ, ಅಂದರೆ ಲೋನ್ ತಗೊಳ್ಬಹುದಾ, ಇದಕ್ಕೆ ಲೋನ್ ಕೊಡುತ್ತಾ ಗವರ್ನಮೆಂಟು? ಸೊ ಇದ್ರ ಬಗ್ಗೆ ಸರ್ ನೀವೇನು ಹೇಳ್ತೀರಾ? ಸರ್ಕಾರ ಲೋನ್ ಕೊಡೋದಿಲ್ಲ ಪರ್ಚೇಸ್ ಮಾಡೋದಕ್ಕೆ, ಬ್ಯಾಂಕ್ಗಳು ಕೊಡ್ಬೋದು. ಬ್ಯಾಂಕ್ಗಳು ಕೊಡ್ತಾರೆ ಅಂದರೆ ಡಿಪೆಂಡ್ಸ್ ಅಪಾನ್ ಯುವರ್ ಇನ್ಕಮ್. ಓಕೆ, ನಿಮ್ಮ ಸಿಬಿಲ್ ರೇಟು,
ಬ್ಯಾಂಕ್ನಲ್ಲಿ ನಿಮ್ಮ ಇನ್ಕಮ್ಮು ಅದೆಲ್ಲ ನೋಡಿ ಇನ್ಕಮ್ ರಿಟರ್ನ್ಸ್ ನೀವು ಹಾಕಿದ್ರೆ IT ಗೆ ಅದ್ರ ಪ್ರಕಾರ ಕೇಪಬಲ್ ಆಫ್ ರೀಪೇಯಿಂಗ್ ನೋಡ್ಕೊಂಡ್ಬಿಟ್ಟು ನಿಮ್ಗೆ ಕೊಡ್ತಾರೆ ಬೇಕು. ಓಕೆ ಸರ್, ಲೋನ್ ಇಷ್ಟಕ್ಕೆ ಕಟ್ ಆಫ್ ಅಂತ ಏನಾದರೂ ಇದೆಯಾ? ಒಬ್ಬ ವ್ಯಕ್ತಿ ಇನ್ಕಮ್ ಇಷ್ಟಿದ್ರೆ ಇಷ್ಟು ಲೋನ್ ಕೊಡುತ್ತೆ ಅಂತ ಏನಾದರೂ ಇದೆಯಾ? ಹೌದು, ಈಗ ಬ್ಯಾಂಕ್ಗಳು ಕೊಡೋದೇ ಅಷ್ಟು 1:4 ಏನೋ ಕೊಡ್ತಾರೆ. ನಿಮ್ಮ ಇಯರ್ಲಿ ಇನ್ಕಮ್ ಎಷ್ಟಿದೆಯೋ ಅಷ್ಟು 4 times 6 times ಏನೋ ಇನ್ಕಮ್ ಕೊಡ್ತಾರೆ. ಓಕೆ, ಇನ್ನು ಕೃಷಿ ಭೂಮಿಯಿಂದ ಬಂದಂತಹ ಇನ್ಕಮ್ಗೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಕೃಷಿ ಭೂಮಿಯಿಂದ ಭಾರತ ದೇಶದಲ್ಲಿ ಎಲ್ಲೂ ಕಟ್ಟಂಗಿಲ್ಲ. ಕೃಷಿ ಭೂಮಿಯಿಂದ ಎಷ್ಟಾದರೂ ಇನ್ಕಮ್ ಮಾಡ್ಬೋದು, ಅದನ್ನು ಕಟ್ಟಂಗಿಲ್ಲ. ಆ ರೀತಿ ತುಂಬ ಜಾಸ್ತಿ ಜನ ಕೃಷಿ ಮೇಲೇನೆ ಇಟ್ಬಿಟ್ಟು ಅದರಲ್ಲಿ ಇನ್ಕಮ್ ತೋರಿಸ್ಕೊಂಡು ಮಾಮೂಲಿ ಇನ್ಕಮನ್ನು ಅವಾಯ್ಡ್ ಮಾಡೋರು ದಂಡಿಯಾಗಿದ್ದಾರೆ. ಓಕೆ ಸರ್, ಇನ್ನು ಕೃಷಿ ಭೂಮಿಯನ್ನು ಕೊಂಡುಕೊಂಡ ಮೇಲೆ ಸೊ ಸೇಫ್ಟಿ ಮೆಷರ್ ಅಂತ ಬಂದರೆ ಯಾವ ರೀತಿ ನಾವು ಮಾಡ್ಕೊಳ್ಬೇಕಾಗತ್ತೆ? ಏನೆಲ್ಲ ಪಾಣಿ ಮಾಡಿಸ್ಬೇಕು. ಆ್ಯಕ್ಚುಲಿ ಸೆಕ್ಷನ್ 126 ಆಫ್ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಒಂದ್ಸಲ ರಿಜಿಸ್ಟ್ರೇಷನ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಅದು ಪಾಣಿ ಆಗಬೇಕು. ಆದರೆ ನಮ್ಮ ರಾಜ್ಯದಲ್ಲಿ ಹಂಗೆ ಆಗ್ತಾ ಇಲ್ಲ. ಆ ಪಾಣಿ ಆದಮೇಲೆ ಇದು ರಿಜಿಸ್ಟ್ರೇಷನ್ ಆದಮೇಲೆ ಅದನ್ನು ನಾವು ತೊಗೊಂಡೋಗಿ ನಾವು ತಾಲೂಕು ಆಫೀಸ್ನಲ್ಲಿ, ನೀವು ಸಬ್ ರಿಜಿಸ್ಟ್ರ್ ಆಫೀಸಿಂದ ತಾಲೂಕು ಆಫೀಸ್ ಅಲ್ಲೆಲ್ಲ ಯಾರಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳು ಆಗುತ್ತೆ. ಈಗ ಆಗ್ತಾ ಇಲ್ಲ. ಕಾನೂನು ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಪ್ರಕಾರ 126 ಪ್ರಕಾರ ಆಟೋಮೆಟಿಕ್ ಆಗಿ ರಿಜಿಸ್ಟ್ರೇಷನ್ ಆದರೆ ನಿಮಗೆ ವಿತಿನ್ 1 month ನಿಮ್ಗೆ ಬಂದುಬಿಡಬೇಕು ಪಾಣಿ ಖಾತೆ ಎಲ್ಲ. ಓಕೆ, ಸೊ ಇದ್ರ ಪ್ರಕಾರ ಫಾಲೋ ಮಾಡಿಬಿಟ್ಟು ನೀವು ಪಾಣಿ ಖಾತೆ ಮಾಡಿಸ್ಕೋಬೇಕಾಗುತ್ತೆ. ಕೃಷಿ ಭೂಮಿಯನ್ನು ಖರೀದಿ ಮಾಡುವಾಗ ಪಹಣಿ ಮತ್ತು ಖಾತೆ ಎಷ್ಟು ಮುಖ್ಯವಾಗುತ್ತೆ? ಸೊ ಇದನ್ನು ನಾವು ಅಪ್ಲಿಕೇಶನ್ ಕೊಟ್ಟರೆ ಅಥವಾ ಅಪ್ಲಿಕೇಬಲ್ ಆದರೆ ಎಷ್ಟು ದಿನಗಳ ಒಳಗಡೆ ನಮಗೆ ಅದು ಕೈಗೆ ಸೇರುತ್ತೆ? ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಹಾಗಿದ್ರೆ? ಸೊ ಯಾರ ಹತ್ರ ಹೋಗಬೇಕಾಗತ್ತೆ? ಸೊ ಈ ರೀತಿಯಾದಂಥ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ, ಪಹಣಿ ಮತ್ತು ಖಾತೆ ಬಗ್ಗೆ ಹೇಳೋದಾದ್ರೆ, ಆದ ತಕ್ಷಣ ಆಟೋಮೆಟಿಕ್ ಆಗಿ ಅದು ಪುಷ್ ಆಗುತ್ತೆ. ಸಬ್ ರಿಜಿಸ್ಟ್ರ್ ಆಫೀಸಿಂದ ತಾಲೂಕು ಆಫೀಸ್ಗೆ ಪುಷ್ ಆಗುತ್ತೆ. ಅವ್ರು ಆಟೋಮೆಟಿಕ್ ಆಗಿ ವಿತಿನ್ 30 days ಪಾಣಿನ ಮಾಡಬೇಕು. ನೀವು ಕೆಲವು ಸಲ ಮಾಡೋದಿಲ್ಲ. ಕೆಲವು ಸಲ ಏನು ನಂಬರ್ ಆಫ್ ಡೇಸ್ ಅಂದರೆ ಒಂದು 90% ಟೈಮ್ ಮಾಡೋದಿಲ್ಲ. ನಾವೇ ಹೋಗಿ ಅದನ್ನು ಫಾಲೋ ಅಪ್ ಮಾಡಿಬಿಟ್ಟು ಈ ಥರ ರಿಜಿಸ್ಟ್ರೇಷನ್ ಆಗಿ ಸ್ಲಿಪ್ ಒಂದು ರೈಸ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಸ್ಲಿಪ್ ತೋರಿಸ್ಬಿಟ್ಟು ನಾವು ಪಾಣಿ ಖಾತೆ ಮಾಡಿಸ್ಕೊಬೇಕು. ಓಕೆ ಸರ್, ಕೃಷಿ ಭೂಮಿಯನ್ನು ಖರೀದಿ ಮಾಡಿದ್ಮೇಲೆ ಅಟ್ಲೀಸ್ಟ್ ಇಷ್ಟು ತಿಂಗಳಾದರೂ ನೀನು ಕೃಷಿಗೆ ಅದನ್ನು ಯೂಸ್ ಮಾಡ್ಕೊಳ್ಬೇಕು ಆ ಲ್ಯಾಂಡ್ ಅಂತ ಏನಾದರೂ ಇದೆಯಾ ಸರ್? ಇಲ್ಲ, ಮೊದಲು ಏನಿತ್ತು, ನೀವು ಕೃಷಿಕರಲ್ಲ ಅಂದರೆ 79A ನಲ್ಲಿ DC ಇಂದ ಪರ್ಮಿಷನ್ ತೊಗೊಂಡ್ಬಿಟ್ಟು ನೀವೇನಾದರೂ ಪರ್ಚೇಸ್ ಮಾಡಿದರೆ ಮಿನಿಮಮ್ 5 ವರ್ಷ ನೀವು ಕೃಷಿ ಮಾಡಲೇಬೇಕಾಗಿತ್ತು. ಆಮೇಲೆ ಸೇಲ್ ಮಾಡಬೇಕಾಗಿತ್ತು. ಕೃಷಿಕನಾಗಿ ತೊಗೊಂಡಿದ್ರೆ ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಈಗ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ, ಈಗಿಲ್ಲ ಯಾವುದೇ ರಿಸ್ಟ್ರಿಕ್ಷನ್. ಓಕೆ, ಹಾಗಿದ್ರೆ ನಾನು ಕೃಷಿ ಭೂಮಿಯನ್ನು ಖರೀದಿ ಮಾಡಿ ನೆಕ್ಸ್ಟ್ ಡೇನೇ ಅದನ್ನ ನಾನು ನೆಕ್ಸ್ಟ್ ಡೇ ಅಂದರೆ ಪಾಣಿ ಖಾತೆ ಹಾಕಬೇಕು. ಪಹಣಿ ಖಾತೆ ಬಂದ ನಂತರ ಪಾಣಿ ಆಗಿಲ್ಲ ಅಂದರೆ ಈಗ ಕಂಪ್ಯೂಟರೈಸೇಷನ್ ಮಾಡಿದ್ದಾರೆ, ಅದು ತಗೊಳ್ಳಲ್ಲ, ರಿಜಿಸ್ಟ್ರೇಷನ್ ಆಗಲ್ಲ. ವಿತೌಟ್ ಪಾಣಿ ರಿಜಿಸ್ಟರ್ ಆಗೋದಿಲ್ಲ. ಈಗ ಸರಿ, ಪಾಣಿ ಬೇಕೇ ಬೇಕು. ಎಸ್ ವೀಕ್ಷಕರೇ, ಇವತ್ತಿನ RTC ಅಂತ ರೆಕಾರ್ಡ್ ಆಫ್ ರೈಟ್ಸ್. ಓಕೆ ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಕೃಷಿ ಭೂಮಿ ಮತ್ತು ಕಾನೂನು. ಕೃಷಿ ಅಂದರೆ ಏನು, ಕೃಷಿ ಭೂಮಿ ಅಂದರೆ ಏನು, ಸೊ ಕೃಷಿ ಭೂಮಿಯನ್ನು ಯಾರು ಖರೀದಿ ಮಾಡಬಹುದು, ಯಾರು ಖರೀದಿ ಮಾಡಬಾರ್ದು, ಜೊತೆಲಿ ಏನು ಅಂತ ಹೇಳಿದ್ರೆ ಇದರಿಂದ ಯಾರಿಗೆ ಲಾಭವಾಗುತ್ತೆ, ಯಾರಿಗೆ ನಷ್ಟವಾಗುತ್ತೆ. ಇನ್ನು ಈ ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಸೊ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ನೀವು ಕೈಗೊಳ್ಳಬೇಕಾಗತ್ತೆ. ಸೊ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ನಾನು ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಇವತ್ತು ಡಿಸೈಡ್ ಮಾಡಿದೆ. ಸೊ ಏನೆಲ್ಲ ಒಂದು ಮುನ್ನೆಚ್ಚರಿಕೆಗಳನ್ನು ನಾನು ವಹಿಸಬೇಕಾಗತ್ತೆ ಹಾಗಿದ್ರೆ? ಕೃಷಿ ಭೂಮಿನ ತಗೊಂಡು ಲೀಗಲ್ ಒಪಿನಿಯನ್ ತಗೋಬೇಕಾಗುತ್ತೆ. ಯಾಕಂದರೆ ಇದು ಕರೆಕ್ಟ್ ಆಗಿದೆಯಾ, ಅರ್ಲಿಯರ್ ಓನರ್ಗೆ ಹೇಗೆ ಬಂತು, ಅದೇನು ಡಿಸ್ಪ್ಯೂಟ್ಸ್ ಇದೆಯಾ ಏನಾದ್ರೂ. ಆಮೇಲೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಈಗ ಟ್ರಾನ್ಸಾಕ್ಷನ್ಸ್ ಹಾಕಿದರೆ ಎಲ್ಲರ ಹೆಸರು ಬರುತ್ತೆ. ಕರೆಕ್ಟಾಗಿ ಇದಕ್ಕೆ ಮದರ್ ಡೀಡ್ ಇದೆಯಾ, ರೆಕಾರ್ಡ್ ಆಫ್ ರೈಟ್ಸ್ ಏನು, ಇಂಡೆಕ್ಸ್ ಆಫ್ ಲ್ಯಾಂಡ್ಸ್ ಹೇಗೆ ಉಟ್ಕೊಂತು, ಇದಕ್ಕೆ ಫಸ್ಟ್ ಸ್ಟಾರ್ಟಿಂಗು ಈ ಭೂಮಿ 2 ಎಕರೆ ಇವ್ರಿಗೆ ಬಂದಿದೆ ಅಂದರೆ ಹೇಗೆ ಬಂತು, ಪಾರ್ಟಿಷನ್ನಲ್ಲಿ ಬಂತ, ಸೇಲ್ ಡೀಡ್ನಲ್ಲಿ ಬಂತ, ಇನ್ಹೆರಿಟೆನ್ಸ್ನಲ್ಲಿ ಬಂತ, ಗಿಫ್ಟ್ ಡೀಡ್ನಲ್ಲಿ ಬಂತ, ಅದನ್ನ ನೋಡ್ಬಿಟ್ಟು ಅದನ್ನೆಲ್ಲ ಚೆಕ್ ಮಾಡಿಸ್ಬೇಕಾಗುತ್ತೆ. ಲೀಗಲ್ ಒಪಿನಿಯನ್ ತಗೋಬೇಕಾಗುತ್ತೆ. ಆ್ಯಕ್ಚುಲಿ ಆಲ್ ಲೀಗಲ್ ಡಾಕ್ಯುಮೆಂಟ್ಸ್ ಹ್ಯಾಸ್ ಟು ಬಿ ಸ್ಕ್ರೂಟನೈಸ್ಡ್ ಬಿಫೋರ್ ಪರ್ಚೇಸಿಂಗ್ ದಿ ಪ್ರಾಪರ್ಟಿ. ಇಲ್ಲಾಂದರೆ ಮೋಸ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಕ್ಯಾಪಿಟಲ್ ಸಿಟಿಗಳಿಂದ ಬೆಂಗಳೂರು ಸುತ್ತಮುತ್ತಲು ಈ ಕಡೆಲ್ಲ ತುಂಬ ಮೋಸಗಳು ನಡೀತಾ ಇದೆ. ನೀವು ಲೀಗಲ್ ಎಕ್ಸ್ಪರ್ಟೈಸೇಷನ್ ತಗೊಳ್ದೆ ಹಾಗೆ ತಗೊಂಡ್ರೆ ತುಂಬ ತಪ್ಪು ಅಂತ ಹೇಳ್ತೀನಿ. ಓಕೆ, ಇನ್ನು ನಾನು ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನೋದಾದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ತಗೊಳ್ಳೋಕೆ ಅವಕಾಶವಿದೆಯಾ ಅಥವಾ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿನ ಲ್ಯಾಂಡ್ನ ನಾನು ಪರ್ಚೇಸ್ ಮಾಡಬಹುದು? ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ನೀವು ಒಂದು ಕಡೆ ನೀವು ರೈತ ಆದರೆ ಎಲ್ಲ ಕಡೆನೂ ತಗೋಬಹುದು. ಓಕೆ, ತಗೋಬಹುದು.
ಒಂದು ಕಡೆ ನೀವು ರೈತ ಅಂದ್ರೆ ಕೃಷಿಕ ಆಗಬೇಕು. ಕೃಷಿಕ ರೈತ ಎಲ್ಲ ಒಂದೇ, ಎಲ್ಲ ಕಡೆನೂ ತಗೋಬಹುದು ನೀವು. ಓಕೆ, ಬಟ್ ಈಗಿನ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಯಾರಾದ್ರೂ ಭೂಮಿ ಯಾರಾದ್ರೂ ತಗೋಬಹುದು. ನೀವು ಇದೇ ಇವಾಗ ನೀವು ಮಹಾರಾಷ್ಟ್ರ ಅಥವಾ ಯು ಪಿನಲ್ಲಿ ಹೋದ್ರೆ ನಾವು ತೊಗೊಳಕ್ಕಾಗಲ್ಲ. ಅಗ್ರಿಕಲ್ಚರಿಸ್ಟ್ ಮಾತ್ರ ತಗೋಬಹುದು ಅಲ್ಲಿ ಹೋಗಿ, ಬೇರೆ ಯಾರು ತೊಗೊಳಕ್ಕಾಗಲ್ಲ ಅಲ್ಲಿ. ನೀವು ನೋಡಿ, ಮೊದಲು ಒಂದು ಎಕ್ಸಾಂಪಲ್ ಇರಬೇಕು, ನೋಡಿರ್ಬೇಕು ನೀವು. ಅಮಿತಾಬ್ ಬಚ್ಚನ್ ಯು ಪಿನಲ್ಲಿ ಬಿಟ್ಬಿಟ್ರು ಅಂತ. ಮಹಾರಾಷ್ಟ್ರನಲ್ಲೂ ಯು ಪಿನಲ್ಲೂ ಒಂದು 6 ಎಕರೆ 8 ಎಕರೆ ತೊಗೊಂಡಿದ್ರು. ಅವರು ಅಗ್ರಿಕಲ್ಚರಿಸ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು ಸರ್ಕಾರಕ್ಕೆ. ಅವರು ಒಂದು 7-8 ವರ್ಷದಿಂದ ಇದೊಂದು ದೊಡ್ಡ ನ್ಯೂಸ್ ಬರ್ತಾ ಇತ್ತು ಟಿವಿಗಳಲ್ಲಿ. ಓಕೆ, ಸೊ ನೀವು ಹೇಳೋ ಪ್ರಕಾರವಾಗಿ ಅಂದರೆ ಸರ್ ಹೇಳೋ ಪ್ರಕಾರವಾಗಿ ಏನು ಅಂತ ಹೇಳಿದ್ರೆ, ಕೃಷಿಕರೇ ಆಗಿದ್ರೆ ಆ ಭೂಮಿಯನ್ನು, ಕೃಷಿ ಭೂಮಿಯನ್ನು ಯಾವ ಕಡೆ ಬೇಕಾದರೂ, ಯಾವ ರಾಜ್ಯದಲ್ಲಿ ಬೇಕಾದರೂ ತಗೊಳ್ಬಹುದು. ಆದರೆ ಕೃಷಿಕರ ಅಲ್ಲದೆ ಇದ್ರೆ ಆಯಾ ರಾಜ್ಯದಲ್ಲಿ ಮಾತ್ರ ಈ ಒಂದು ಹಾಗಿಲ್ಲ. ನೀವು ಈಗ ಇಷ್ಟು ದಿನ ನಮ್ಮಲ್ಲೂ ಇಲ್ಲ, ನಮ್ಮಲ್ಲಿ ಮಹಾರಾಷ್ಟ್ರ ಮತ್ತು ಯು ಪಿನಲ್ಲಿ ಮಾತ್ರ ಕೃಷಿಕರೇ ಕೃಷಿ ಭೂಮಿ ತಗೋಬೇಕು ಅಂತಿದ್ದು 3 ಜಿಲ್ಲೆ ಇದು ರಾಜ್ಯದಲ್ಲಿ ಮಾತ್ರ. ಈಗ ನಮ್ಮಲ್ಲಿ ತೆಗೆದುಬಿಟ್ರು. ನೀವು ಈಗ ಯು ಪಿನಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ತಗೋಬೇಕು ಅಂದ್ರೆ ನೀವು ಕೃಷಿಕರಾಗಿರ್ಬೇಕಷ್ಟೇ, ಪಾಣಿ ಇರ್ಬೇಕು ನಿಮ್ಮ ಹತ್ರ. ಬೇರೆ ಎಲ್ಲರೂ ಪಾಣಿ ಗಿಣಿ ಏನು ಬೇಕಾಗಿಲ್ಲ. ಈಗ ನಮ್ಮೂರಿಗೆ ಬಂದ್ರೆ ಪಾಣಿ ಬೇಕಾಗಿಲ್ಲ. ನೀವು ಕರ್ನಾಟಕದಲ್ಲಿ ನೀವು ಬನ್ನಿ ತಗೋಬಹುದು, ಯಾರಾದ್ರೂ ತಗೋಬಹುದು. ಎನಿಬಡಿ, ಇಟ್ಸ್ ಅ ಫ್ರೀ. ಕಾಸಿದ್ರೆ ತಗೊಂಡ್ಬಿಡ್ಬೋದು ನೀವು ಅಷ್ಟೇ. ಅದಕ್ಕೆ ಅಸೆಂಬ್ಲಿನಲ್ಲಿ ತುಂಬ ಗಲಾಟೆಗಳಾಯಿತು. ಏನಕ್ಕಪ್ಪ ಅಂತಂದರೆ, ಈ ಥರ ಇಂಡಸ್ಟ್ರಿಯಲಿಸ್ಟ್ಸು ಇವರೆಲ್ಲ ಬಂದುಬಿಟ್ಟು ಸ್ಮಾಲ್ ಲ್ಯಾಂಡ್ ಹೋಲ್ಡರ್ಸ್ ಇರ್ತಾರಲ್ಲ, 2 ಎಕರೆ 3 ಎಕರೆ 5 ಎಕರೆ ಆಸೆ ಅಂಶಗಳು ತೊಗೊಳ್ಬಿಟ್ಟು ಎಲ್ಲ ಅವ್ರ ಹತ್ರ ಜಮೀನು ತೊಗೊಂಡ್ಬಿಡ್ತಾರೆ. ಈಗ ಮೊದಲೆಲ್ಲನೂ ನೀವು ಎಷ್ಟೇ 500 ಕೋಟಿಗಿದ್ರು ನೀವು ತೊಗೊಳಕ್ಕಾಗ್ತಿರ್ಲಿಲ್ಲ, ಡೈರೆಕ್ಟಾಗಿ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇಫ್ ಯು ಆರ್ ನಾಟ್ ಅನ್ ಅಗ್ರಿಕಲ್ಚರಿಸ್ಟ್ ಅಂದರೆ ನೀವು ಪರ್ಚೇಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಮೊದಲು. ಈಗ ಯಾರಾದರೂ ತೊಗೋಬೋದು. ಈಗ ನೀವು ಅವರು ಅಗ್ರಿಕಲ್ಚರಿಸ್ಟೇ ಅವ್ರು ತೊಗೋಬೇಕಾಗಿತ್ತು. 25 ಲಕ್ಷದ ಇನ್ಕಮ್ ಒಳಗಿರಬೇಕಾಗಿತ್ತು ಇಯರ್ಲಿ. ಅವರೇಜ್ 75 lakhs ಇರಬೇಕಾಗಿತ್ತು. ಈಗ ಬೇರೆಯವರು ತೊಗೊಳಕ್ಕಾಗ್ತಿರ್ಲಿಲ್ಲ. ಹೋದರೆ 79A&Bನಲ್ಲಿ ಕೇಸ್ ಹಾಕ್ತಿದ್ರು. ಅದು ಆ ಥರದ್ದು 79A&B ಕೇಸು ಅರ್ಲಿಯರ್ ಟು ದಿ ಅಮೆಂಡ್ಮೆಂಟ್ ಇದೆಯಲ್ಲ, ಆ ಲ್ಯಾಂಡ್ ವರ್ತ್ 45,000 ರಿಂದ 50,000 ಕೋಟಿ ಜಮೀನು ವರ್ತ್ ಕೇಸುಗಳಿತ್ತು ನಮ್ಮ ರಾಜ್ಯದಲ್ಲಿ. ಅದಾದಮೇಲೆ ಈಗ ಅಮೆಂಡ್ಮೆಂಟ್ ಆದ ತಕ್ಷಣ ಅದೆಲ್ಲಕ್ಕೂ ವ್ಯಾಲ್ಯೂ ಹೋಯ್ತು. ಓಕೆ, ಇನ್ನು ಸರ್ವೆ ಅನ್ನೋಂಥ ವಿಚಾರಕ್ಕೆ ಬಂದರೆ ಸರ್ ಹೇಗಿರುತ್ತೆ? ಸರ್ವೆ ಮಾಡಿಸ್ಕೊಳ್ತಾ ಇರಬೇಕು ಅವಾಗವಾಗ? ಇಲ್ಲ, ಯಾವಾಗ ಒಂದು ಸಲ ಮಾಡಿದ್ರೆ ಅವಾಗ ಮಾಡೋದು. ಸರ್ವೆ ಯಾವಾಗ ಮಾಡೋದು ಅಂದರೆ, ಫಸ್ಟ್ ಪೋಡಿ ಅಂತ ಮಾಡ್ತಾರೆ, ಆಮೇಲೆ ಸರ್ವೆಗೆ ಬರ್ತಾರೆ. ಈಗ ಸರ್ವೆ ಏನಂದರೆ, ನಮ್ಗೆ ಏನಾದರೂ ಡಿಸ್ಪ್ಯೂಟ್ ಇದ್ದರೆ, ನಮ್ಮ ಜಮೀನು ಇಲ್ಲಿಂದ ಇಲ್ಲಿಗೆ ನಮಗೆ ಬರಬೇಕು, ಇಲ್ಲಿಂದ ನಮಗೆ ಇಲ್ಲಿಗೆ ಬರಬೇಕು ಅಂತ ಡಿಸ್ಪ್ಯೂಟ್ ಇದ್ದರೆ ಮಾತ್ರ ಸರ್ವೆ ಮಾಡ್ತಾರೆ. ಪೋಡಿ ಮಾಡೋದು ಸರ್ಕಾರ ಮಾಡೋದು. ಏನು, ಈ ಇಷ್ಟು ಎಕರೆಯಲ್ಲಿ ಇಷ್ಟಿದೆ ಅಂತ ಹೇಳ್ತಾರೆ. ಸರ್ಕಾರ ಬಂದ್ಬಿಟ್ಟು ಯಾರ ಜಮೀನು ಎಲ್ಲೆಲ್ಲಿದೆ ಅಂತೇಳಿ ಪೋಡಿ ಮಾಡಿಕೊಡ್ತಾರೆ. ಸರ್ವೆ ಬೇರೆ, ಪೋಡಿ ಬೇರೆ. ಓಕೆ, ಇವಾಗ ನಿಮ್ಮದು ಒಂದು 4 ಎಕರೆ ಇರುತ್ತೆ, ಇವರು ಒಂದು 4 ಎಕರೆ ಇರುತ್ತೆ. ನೀವು ಸ್ವಾಮಿ ನಮ್ಮದು ಇಲ್ಲಿ ನೀವೊಂದು 25 ಅಡಿ ಹಾಕ್ಕೊಂಡಿದ್ದೀರಾ ಅಂತಾರೆ. ಅವ್ರಿಲ್ಲ, ನಮ್ದು ಕರೆಕ್ಟ್ ಆಗಿದೆ ಅಂತಾರೆ. ಅದು ಸರ್ವೆ ಬಂದು ಅವರು ಮೀಟ್ಸ್ ಆ್ಯಂಡ್ ಬೌಂಡ್ಸ್ ಫಿಕ್ಸ್ ಮಾಡಿಕೊಡ್ಲಿ ಅಂತಂದರೆ, ನೀವು ನಾಡು ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿ ಇಷ್ಟು ಫೀಸು ಅಂತಿರುತ್ತೆ, ನಿಮ್ಮ ಪಾಣಿ ಕೊಟ್ಬಿಟ್ಟು ಇಷ್ಟು ಫೀಸ್ ಕಟ್ಬಿಟ್ರೆ ಅವರೇ ಬಂದುಬಿಟ್ಟು ಒಂದು ಕಡೆಯಿಂದ ಅಳತೆ ಮಾಡ್ಕೊಂಡ್ಬಂದು ಅದನ್ನು ನಿಮ್ದು ಎಲ್ಲಿ ಬಂದಿದ್ದು ಕಲ್ಲು ಹಾಕಿ ಹೋಗ್ತಾರೆ. ಓಕೆ, ಹಾಗಿದ್ರೆ ಒಂದು ಭೂಮಿನ ಖರೀದಿ ಮಾಡಿದಾಗ ಒಂದು ಸಲ ಸರ್ವೆ ಮಾಡಿಸಿದ್ರೆ ಸಾಕು ಅಂತ ಹೇಳ್ತೀರಾ? ಓಕೆ, ಸೊ ಇನ್ ಕೇಸ್ ಫರ್ದರ್ ಏನಾದರೂ ಅದಕ್ಕೆ ಪ್ರಾಬ್ಲಮ್ಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಮಾಡಿಸ್ಕೋಬಹುದು. ಅಲ್ಲಿ ADLR ಅಂತಿರ್ತಾರೆ, DDLR ಅಂತಿರ್ತಾರೆ, ಸರ್ವೆ ಡಿಪಾರ್ಟ್ಮೆಂಟ್. ಅದಕ್ಕೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ ಪ್ರತಿ ರಾಜ್ಯದಲ್ಲೂ, ನಮ್ಮ ರಾಜ್ಯದಲ್ಲೂ ಇದೆ. ಅಲ್ಲೋಗಿ ADLR ಅವ್ರಿಗೆ ಒಂದು ಲೆಟರ್ ಕೊಟ್ಬಿಟ್ಟು ಈ ಥರ ಆಗಿದೆ ಅಂತ ಹೇಳ್ಬಿಟ್ರೆ ಅವರು ಅರೇಂಜ್ಮೆಂಟ್ಸ್ ಮಾಡ್ತಾರೆ. ಓಕೆ, ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿ ಮತ್ತು ಕಾನೂನಿನ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಕೃಷಿ ಅಂದರೆ ಏನು, ಕೃಷಿ ಭೂಮಿಯನ್ನು ಯಾವುದಕ್ಕಾಗಿ ಬಳಸಬೇಕಾಗತ್ತೆ, ಸೊ ಕೃಷಿಕನೇ ಮಾತ್ರ ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕಾಗಿತ್ತು ಮುಂಚಿನ ದಿನಗಳಲ್ಲಿ. ಆದರೆ ಈಗ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಹೊಸದಾಗಿ ಒಂದು ಅಮೆಂಡ್ಮೆಂಟ್ನ ಹೊರಡಿಸಿದೆ. ಅದೇನು ಅಂತ ಹೇಳಿದ್ರೆ, ಕೃಷಿಕನಲ್ಲದೆ ಇದ್ರೂ ಕೂಡ ಕೃಷಿ ಭೂಮಿಯನ್ನು ಖರೀದಿ ಮಾಡಬಹುದು. ಸೊ ಅಂಥ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ನೀವು ವಹಿಸಬೇಕಾಗತ್ತೆ? ಸೊ ಕೃಷಿ ಭೂಮಿಯನ್ನು ಖರೀದಿ ಮಾಡೋದ್ರಿಂದ ಯಾರಿಗೆ ಲಾಭವಾಗುತ್ತೆ, ಯಾರಿಗೆ ನಷ್ಟವಾಗುತ್ತೆ, ಸೊ ಈ ರೀತಿಯಾದಂಥ ವಿಚಾರಗಳನ್ನು ತಿಳ್ಕೊಂಡ್ವಿ. ಇನ್ನು ಅಗ್ರಿಮೆಂಟ್ ಅನ್ನೋದು ಎಲ್ಲ ಒಂದು ವಿಚಾರಕ್ಕೆ ಅನ್ವಯವಾಗುತ್ತೆ. ಸೊ ಇದಕ್ಕೆ ಯಾವ ರೀತಿ ಅನ್ವಯವಾಗುತ್ತೆ, ಅಗ್ರಿಮೆಂಟಲ್ಲಿ ರೂಲ್ಸ್ ಯಾವ ರೀತಿ ಆಗಿರುತ್ತೆ, ಸೊ ಯಾವ ರೀತಿ ರೂಲ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ, ಈ ವಿಚಾರವನ್ನು ಕೂಡ ಸರ್ ನಿಮಗೆ ಹೇಳಿದ್ದಾರೆ. ಇನ್ನು
ಸರ್ವೆ ಅಂದರೆ ಒಂದು ಸಲ ನಾವು ಕೃಷಿ ಭೂಮಿಯನ್ನು ಖರೀದಿ ಮಾಡಿದ್ರೆ ಒಮ್ಮೆ ಸರ್ವೆ ಮಾಡಿಸಿದ್ರೆ ಸಾಕಾಗುತ್ತೆ. ಇನ್ ಕೇಸ್ ಫರ್ದರ್ ಏನಾದರೂ ಅದರಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದರೆ ಮತ್ತೆ ನೀವು ದೂರು ಕೊಡಬಹುದು. ದೂರು ಕೊಟ್ಟು ಮತ್ತೊಮ್ಮೆ ಸರ್ವೆ ಮಾಡಿಸ್ಕೊಳ್ಳಿಕ್ಕೆ ಅವಕಾಶವಿದೆ ಅಂತ ಸರ್ ಹೇಳಿದ್ದಾರೆ. ಇನ್ನು ಈ ಕೃಷಿ ಭೂಮಿಯ ಬಗ್ಗೆ ನಾವು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ ಸರ್, ಯಾಕೆ ಈ ಒಂದು ಅಮೆಂಡ್ಮೆಂಟ್ ಆ್ಯಕ್ಟನ್ನು ಚೇಂಜ್ ಮಾಡಿದ್ರು? ಇದರಿಂದ ಯಾರಿಗೆ ಲಾಭವಾಯಿತು ನಿಮ್ಮ ಪ್ರಕಾರವಾಗಿ? ಮೇಡಮ್, ಸರ್ಕಾರದ ಉದ್ದೇಶ ಅವರು ಹೇಳ್ತಕ್ಕಂಥದ್ದು ಏನಂತಂದರೆ ಇಂಡಸ್ಟ್ರಿಯಲೈಸೇಷನ್ ಉತ್ತೇಜನ ಕೊಡಬೇಕು. ಈಗ ನೀವು 100 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತೀರ, ನೀವು ಯಾವುದೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಬರ್ತಾನೆ, ನನಗೆ ಜಮೀನು ಕೊಂಡ್ಕೊಳ್ಳೋಕ್ಕಾಗಲ್ಲ ನನಗೆ, ಯಾಕಂದರೆ ಅದು ಎಲ್ಲೋ ಜಮೀನು ಈಗ ವ್ಯವಸಾಯ ಮಾಡದೆ ಬಿದ್ದಿರುತ್ತೆ, ಅದು ಹಂಗೆ ಬಿದ್ದಿರುತ್ತೆ. ಈಗ ಒಳ್ಳೆ ಕನ್ವರ್ಟೆಡ್ ಲ್ಯಾಂಡ್ಗೆ ಹೋದರೆ ಅದು 100 ಕೋಟಿಗೆ 30 ಎಕರೆ ಬರುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ 100 ಕೋಟಿಗೆ ಒಂದು 300 ಎಕರೆ ತೆಗಿಬೋದು. ನಾನು ಅದೆಲ್ಲ ಇಂಡಸ್ಟ್ರಿಯಲೈಸೇಷನ್ ಮಾಡ್ತೀನಿ ಅಂತ. ಸೊ ಇಂಡಸ್ಟ್ರಿಯಲೈಸೇಷನ್ಗೆ ಉತ್ತೇಜನ ಕೊಡೋದಕ್ಕೋಸ್ಕರ ನಾವು ಇದನ್ನು ಮಾಡಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ. ಆದರೆ ಸ್ಮಾಲ್ ರೈತರೆಲ್ಲನೂ ಎಷ್ಟೋ ವರ್ಷಗಳಿಂದ ಅವರ ಅಪ್ಪ ಅಮ್ಮ ಇನ್ಹೆರಿಟೆಂಟ್ ಆಗಿ ಬಂದಿರುತ್ತೆ 2 ಎಕರೆ 3 ಎಕರೆ 5 ಎಕರೆ. ಕೆಲವರು ಅದರಲ್ಲೇ ಜೀವನ ಮಾಡೋರು ಇರ್ತಾರೆ. 3 ಎಕರೆ ಟೊಮೊಟೊ ಬೆಳೆಸ್ಬಿಟ್ರೆ ದೇವನಹಳ್ಳಿ ಹತ್ರ ನೀವು ಒಂದು 5-6 ಲಕ್ಷ ವರ್ಷಕ್ಕೆ ದುಡಿಬೋದು, ಒಂದು 10 ಲಕ್ಷ ದುಡಿಬೋದು. ಟೊಮೊಟೊ ಆ ತರಕಾರಿ ಎಲ್ಲ ಬೆಳೆದು ಆ ಥರ ಕೆಲವ್ರು ಏನೋ ಮಾಡಿಬಿಡ್ತಾರೆ. 1 ಎಕರೆ 2 ಎಕರೆ ಇರ್ತಾರಲ್ಲಿ ಇವರೆಲ್ಲ ದುಡ್ಡಿರೋರು ಇಂಡಸ್ಟ್ರಿಯಲಿಸ್ಟ್ ಹೋಗಿ ಅವ್ರ ಹತ್ರ ಎಲ್ಲ ಕೊಂಡ್ಕೊಂಡ್ಬಿಟ್ಟು ಅವರು ನಿರ್ಗತಿಕರಾಗ್ತಾರೆ. ನಾಳೆ ಆ ದುಡ್ಡೆಲ್ಲ ಹಾಳು ಮಾಡಿಬಿಡ್ತಾರೆ. ಅವ್ರಿಗೆ ಯಾರಿಗೂ ಮುಂದೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾರಿಗೂ ಇರೋದಿಲ್ಲ ಜಮೀನು, ಎಲ್ಲ ಬಂಡವಾಳಶಾಹಿಗಳು ಪರವಾಗುತ್ತೆ ಅಂತ ಹೇಳ್ಬಿಟ್ಟು ಅಸೆಂಬ್ಲಿನಲ್ಲಿ ಕಾಂಗ್ರೆಸ್ನವರು ವಾದ ಮಾಡಿದ್ರು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿ ಮತ್ತು ಕಾನೂನಿನ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅಡ್ವೊಕೇಟ್ ನಾಗಭೂಷಣ್ ರೆಡ್ಡಿ ಅವರು. ಸೊ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾಯಿತು, ಕೃಷಿ ಭೂಮಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾಯಿತು. ಇನ್ನು ಕೃಷಿ ಭೂಮಿಯನ್ನ ಯಾರು ಖರೀದಿಸಬಹುದು, ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ಈ ಕೃಷಿ ಭೂಮಿಯನ್ನ ನಾನು ಖರೀದಿ ಮಾಡಿರ್ತೀನಿ, ಪಕ್ಕ ಆ ಖರೀದಿ ಮಾಡಿರುವಂತಹ ಜಮೀನುಗಳು ಇರುತ್ತೆ, ಫೆನ್ಸಿಂಗ್ ಅಂತ ಹಾಕೊಂಡಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ದಾರಿ ಇರೋದಿಲ್ಲ. ಅವಾಗ ನಾವು ಯಾರ ಮೊರೆ ಹೋಗಬೇಕಾಗತ್ತೆ, ಯಾರಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ? ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಏನಿರುತ್ತೆ? ಮೇಡಮ್, ಏನಿಲ್ಲ, ದಾರಿ ಇದು ಫಂಡಮೆಂಟಲ್ ರೈಟ್. ಈಗ ಭೂಮಿ ಇಲ್ಲಿ ಇದ್ಬಿಟ್ಟು ಅಡ್ಡ ಮುಂದೆ ಯಾರಾದರೂ ಫೆನ್ಸಿಂಗ್ ಹಾಕ್ಕೊಂಡಿದ್ರೆ ಈಸ್ಮೆಂಟ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ. ಅದ್ರ ಪ್ರಕಾರ ನಾವು DC-ಗೆ ಒಂದು ಲೆಟ್ರ್ ಕೊಟ್ಬಿಟ್ಟು ಈ ಥರ ನಮ್ಮ ಜಮೀನಿಗೆ ಹೋಗೋಕ್ಕಾಗಲ್ಲ, ನಮ್ಗೆ ಓಡಾಡೋಕ್ಕೆ ನಮ್ಮ ಅಗ್ರಿಕಲ್ಚರ್ ಮಾಡ್ಕೊಳ್ಳೋಕ್ಕೆ ದಾರಿ ಬಿಡಿಸ್ಕೊಡಿ ಅಂದರೆ ಅವ್ರು ದಾರಿ ಬಿಡಿಸ್ಕೊಡ್ತಕ್ಕಂಥ ಎಲ್ಲ ಇದನ್ನು ಮಾಡಿಕೊಡ್ತಾರೆ DC ಅವರು. ಇಲ್ಲ ಅಂದರೆ ಕೋರ್ಟ್ ಮೊರೆ ಹೋಗಬೇಕಾಗುತ್ತೆ. ಓಕೆ ಸರ್, ಹಾಗಿದ್ರೆ ದಾರಿ ಬಿಡೋಕ್ಕೆ ಅವರು ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ಸೈಜ್ ಅಂತ ತಗೊಂಡ್ರೆ ಇಷ್ಟಿದೆ ಅಂತ ಸರ್ಕಾರದಿಂದ ಏನಾದರೂ ಇದೆಯಾ ಸರ್? ಆ ಥರ ಒಂದು ಅದೇ ಮಾಮೂಲಿ ಜನ ಓಡೋಷ್ಟು ಒಂದು ಬುಲಕ್ ಕಾಲ್ನಡಿಗೆ ಅಷ್ಟು ಮಾತ್ರ ಕೊಡ್ತಾರೆ. ಇಲ್ಲ ಅಂದರೆ ನಿಮಗೆ ವಿಲೇಜ್ ಮ್ಯಾಪ್ನಲ್ಲಿ ಏನಾದರೂ ಇದ್ದರೆ ಬಿಡಿಸ್ಕೊಡ್ತಾರೆ ಅವರು. ಮೊದಲೇ ಎಲ್ಲಾನು ಇಡೀ ರಾಜ್ಯದಲ್ಲೇನು ಎಲ್ಲಾನು ಫಿಕ್ಸ್ ಆಗಿರುತ್ತೆ. ಆ ವಿಲೇಜ್ನಲ್ಲಿ ರೋಡ್ ಯಾವುದು, ಈ ರೋಡ್ಗೆ ಎಲ್ಲಿ ಕನೆಕ್ಷನ್ ಆಗಿರುತ್ತೆ, ವಿಲೇಜ್ ಮ್ಯಾಪ್ ಅಂತ ಫಿಕ್ಸ್ ಆಗಿರುತ್ತೆ. ಆ ಮ್ಯಾಪ್ನಲ್ಲಿ ಏನಾದರೂ ಯಾರಾದ್ರೂ ವೈಲೇಷನ್ ಮಾಡಿದರೆ ಅದನ್ನು ಬಂದು ಬಿಡಿಸ್ಕೊಳ್ತಾರೆ. ಇಲ್ಲಾಂದರೆ ಬೇಸಿಕ್ ಆಗಿ ಫಂಡಮೆಂಟಲ್ ಆಗಿ ಏನಾದರೂ ಬೇಕು ಅಂತಂದರೆ ಅದನ್ನು ಈಸ್ಮೆಂಟ್ ಆ್ಯಕ್ಟ್ ಪ್ರಕಾರ DC ಅವರು ಬಿಡಿಸ್ಕೊಡ್ತಾರೆ. ವೀಕ್ಷಕರೇ, ಈಗಿನ ಅಮೆಂಡ್ಮೆಂಟ್ ಆಕ್ಟ್ನ ಪ್ರಕಾರವಾಗಿ ಕೃಷಿ ಭೂಮಿಯನ್ನು ಯಾರು ಬೇಕಾದರೂ ಖರೀದಿ ಮಾಡಬಹುದು ಅಂತ ಸರ್ ಹೇಳಿದ್ರು. ಹಾಗಿದ್ರೆ SC ST ಅವರಿಗೆ ಗ್ರಾಂಟ್ ಆಗಿರುವಂತಹ ಲ್ಯಾಂಡ್ ಅನ್ನು ಕೂಡ ಖರೀದಿ ಮಾಡಬಹುದಾ? ಯಾರು ಬೇಕಾದರೂ ಖರೀದಿ ಮಾಡಬಹುದಾ? ಹಾಗಿದ್ರೆ ಸೊ ಇದ್ರ ಬಗ್ಗೆ ಸರ್ ಹೇಳೋದಾದ್ರೆ? ಇಲ್ಲ ಮೇಡಮ್, ಈ ಆಕ್ಟು ಮೊನ್ನೆ ಏನು ಅಮೆಂಡ್ಮೆಂಟ್ ಆಕ್ಟ್ ಮಾಡಿದ್ರೋ ಅದು SC ST ಲ್ಯಾಂಡ್ಸ್ಗೆ ಅಪ್ಲೈ ಆಗೋದಿಲ್ಲ. SC STಗೆ ಸರ್ಕಾರದಿಂದ ಯಾವ ಲ್ಯಾಂಡ್ ಗ್ರಾಂಟ್ ಆಗಿರುತ್ತೋ ಅದಕ್ಕೆ ಅಪ್ಲೈ ಆಗೋದಿಲ್ಲ. ಮೊದಲು ಅಮೆಂಡ್ಮೆಂಟ್ ಮಾಡೋಕೆ ಮೊದಲು ಅದನ್ನು ಇಟ್ಟಿದ್ರು, ಆದರೆ ಆಮೇಲೆ ಅದನ್ನು ಚೇಂಜ್ ಮಾಡಿಬಿಟ್ಟು SC ST ಲ್ಯಾಂಡ್ಗೆ ಈ ಕಾನೂನು ಮೊನ್ನೆ ಏನು ಅಮೆಂಡ್ಮೆಂಟ್ ಮಾಡಿದ್ರು ಅದು ಅಪ್ಲೈ ಆಗಲ್ಲ ಅಂತ ಮಾಡಿದ್ದಾರೆ. ಅದೇನಿದ್ರು ಸರ್ಕಾರದ ಪ್ರಿಯರ್ ಪರ್ಮಿಷನ್ ತಗೊಂಡೇ ಮಾಡಬೇಕು. ಅದಕ್ಕೆ ಇಷ್ಟು ವರ್ಷ ಮಾರಬಾರ್ದು ಅಂತಿರುತ್ತೆ. ಅದಾದ್ಮೇಲೆ ಸರ್ಕಾರಕ್ಕೆ ಪರ್ಮಿಷನ್ ತಗೊಂಡ್ಬಿಟ್ಟು ಅವಾಗ ಬೇಕಾದ್ರೆ ಅದನ್ನು ಪರ್ಚೇಸ್ ಮಾಡ್ಬೋದು. ಡೈರೆಕ್ಟ್ ಆಗಿ ಅದನ್ನು ಪರ್ಚೇಸ್ ಮಾಡೋಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಓಕೆ ಸರ್, ಲಾಸ್ಟ್ ಕ್ವೆಶನ್ ಏನು ಅಂತ ಹೇಳಿದ್ರೆ, ಕೃಷಿ ಭೂಮಿನ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಬಹುದು, ಕರ್ನಾಟಕ ರಾಜ್ಯದಲ್ಲಿ ಯಾರು ಬೇಕಾದ್ರೂ ತಗೋಬಹುದು. ಓಕೆ,
ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿ ಮತ್ತು ಕಾನೂನಿನ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿ ಅಂದರೆ ಏನು, ಕೃಷಿ ಭೂಮಿಯನ್ನು ಯಾರು ಖರೀದಿ ಮಾಡಬೇಕಾಗತ್ತೆ, ಯಾರು ಖರೀದಿ ಮಾಡಬಾರ್ದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವ ರೀತಿಯಾಗಿರುತ್ತೆ, ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ತಿದ್ದುಪಡಿಯನ್ನು ಹೊರಡಿಸಿರುವಂತಹ ಸೂಚನೆಗಳು ಯಾವ ರೀತಿಯಾಗಿರುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನು ನಾಗಭೂಷಣ್ ರೆಡ್ಡಿಯವರು ನಮಗೆ ತಿಳಿ ಹೇಳಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿ ಹೇಳಿದ್ದೀವಿ. ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೆಲ್ಲರಿಗೂ ಉಪಯುಕ್ತ ಮಾಹಿತಿ ಲಭ್ಯವಾಗಿದೆ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.